ಬಂಡು ಬಿದ್ದು ಮಾಡುವ ರೀತಿಯಲ್ಲಿ ಈ ಬಿಡದಿ ಟೌನ್ಶಿಪ್ ಮಾಡಲಿಕ್ಕೆ ಹೊರಟಿದೆ. ಸೊ ಈ ವರದಿ ಎಷ್ಟು ಮಹತ್ವದ್ದು ಸರ್? ಇದು ನನ್ನ ಅಭಿಪ್ರಾಯದೊಳಗೆ ಈ ಭೂ ಸ್ವಾಧೀನ ವಿರೋಧ ಹೋರಾಟ ಸಮಿತಿ ಏನಿದೆ, ಸಂಯುಕ್ತ ಹೋರಾಟ ಕರ್ನಾಟಕ ಏನಿದೆ, ಇದರ ಒಂದು ಹೋರಾಟದೊಳಗೆ ಮಹತ್ವದ ಮೈಲುಗಲ್ಲು. ಯಾಕೆಂದರೆ ಯಾವುದೇ ನಾವು ಮಾಡಿದರೆ ನಮ್ಮ ಸಂವಿಧಾನ, ನಮ್ಮ ಸತ್ಯ, ನಮ್ಮ ನ್ಯಾಯದ ಆಧಾರ ಮೇಲೆ ಮಾಡಬೇಕು. ಈ 30ಕ್ಕಿಂತಲೂ ಹೆಚ್ಚು ಪುಟಗಳಲ್ಲಿ ಸಮಗ್ರವಾಗಿ, ನಿರ್ದಿಷ್ಟವಾಗಿ, ಸ್ಪಷ್ಟವಾಗಿ ಗೋಪಾಲಗೌಡರು ಏನು ಹೇಳಿದ್ದಾರೆ ಅಂದರೆ, ಈ ಗ್ರೇಟರ್ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಏನಿದೆ ಇದಕ್ಕೆ ಒಂದು ಲೀಗಲ್ ಬೇಸಿಸ್ಸೇ ಇಲ್ಲ. ಇವರೇನು ಪ್ರಿಲಿಮಿನರಿ ಫೈನಲ್ ನೋಟಿಫಿಕೇಷನ್ ಮಾಡಿದ್ರಲ್ಲ, ಅದಕ್ಕೆ ಕಾಯ್ದೆ ಯಾವುದೇ ಸಮರ್ಥನೆ ಇಲ್ಲ. ಸೊ ಇವರು ನನ್ನ ಅಭಿಪ್ರಾಯದೊಳಗೆ ಈ ಸತ್ಯವನ್ನು ತಿಳಿದುಕೊಂಡು, ಈ ಉತ್ಕೃಷ್ಟ 4 ಜ್ಯೂರರ್ಸ್ ಏನು ರಿಪೋರ್ಟ್ ಬಂದಿದೆ, ಅವರು ಎಷ್ಟು ಜಲ್ದಿ ಕೈ ಬಿಡ್ತಾರೆ ಅದು ಸರ್ಕಾರಕ್ಕೂ ಒಳ್ಳೆಯದು, ಜನರಿಗೂ ಒಳ್ಳೆಯದು. ಈ ಹಿಂದೆ ನೀವು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ನಿಂತಿದ್ರಿ. ಡಿ ಕೆ ಶಿವಕುಮಾರ್ ಅವರ ಭೂ ಕಬಳಿಕೆ ವಿರುದ್ಧವಾಗಿ ನೀವು ಅನೇಕ ದಾಖಲೆಗಳನ್ನು ಸುಪ್ರೀಂ ಕೋರ್ಟ್ ಅವ್ರಿಗೂ ಫೈಟ್ ಮಾಡಿದ್ದೀರಾ. ಇದು ಡಿ ಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ ಅನ್ನೋ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ನಾ ಮಾಡೇ ತೀರ್ತೀನಿ ಅಂತ ಹೇಳ್ತಾರೆ. ಇಲ್ಲಿ ನೋಡಿ ಸರ್, ಚರ್ಚಿಲ್ ಹೇಳುವ ಹಾಗೆ ದೇರ್ ಆರ್ ನೋ ಪರ್ಮನೆಂಟ್ ಫ್ರೆಂಡ್ಸ್ ಆ್ಯಂಡ್ ಪರ್ಮನೆಂಟ್ ಎನಿಮೀಸ್ ಅಂತ. ಪರ್ಮನೆಂಟ್ ಹಿತಾಸಕ್ತಿಗಳಿರ್ತಾರೆ. ಇವತ್ತು ಶಿವಕುಮಾರ್ ಇರ್ಬೋದು, ನಿನ್ನೆ ಸಿದ್ದರಾಮಯ್ಯ ಇರ್ಬೋದು, ಮುಂದೆ ಮತ್ತೊಬ್ಬರು ಬರ್ಬೋದು. ಆದರೆ ಈ ಪಟ್ಟಬದ್ಧ ಹಿತಾಸಕ್ತಿಗಳ ಒಂದು ಕಪಿ ಮುಷ್ಟಿಯೊಳಗೆ ಏನು ಸರ್ಕಾರ ಇದೆ, ಅದು ಬಿಟ್ಟು ಸಂವಿಧಾನಬದ್ಧವಾಗಿ, ನ್ಯಾಯಬದ್ಧವಾಗಿ ಜನಹಿತವನ್ನು ಮಾಡಲಿಕ್ಕೆ ಜನರೇನು ಆರಿಸಿ ಕಳಿಸ್ತಾರೆ ತಮ್ಮ ಪ್ರತಿನಿಧಿಗಳಂತ, ಅವರು ಜವಾಬ್ದಾರಿಯಿಂದ ಆಡಳಿತ ಮಾಡುವ ಪ್ರಶ್ನೆ ಇದೆ. ಅವರ ಅಕೌಂಟಬಿಲಿಟಿ ಅಂದರೆ ಉತ್ತರದಾಯಿತ್ವ ಇದರಲ್ಲಿದೆ. ಸೊ ನನ್ನ ಅಭಿಪ್ರಾಯದೊಳಗೆ ಇದನ್ನು ನಾವು ತುಂಬ ಒಂದು ಗಟ್ಟಿಯಾಗಿ ಫರ್ಮ್ ಡಿಟರ್ಮಿನೇಷನ್ದಿಂದ, ನಿಮ್ಮೆಲ್ಲರ ಬೆಂಬಲದಿಂದ ಇದನ್ನು ಮುಂದುವಯ್ತಾ ಇದ್ದೇವೆ. ಸಂಯುಕ್ತ ಹೋರಾಟದಲ್ಲಿ ಇದಕ್ಕೆ ಅವಶ್ಯವಾಗಿ ಯಶಸ್ಸು ಆಗ್ತದಂತ ನನಗೆ ಅಚಲ ವಿಶ್ವಾಸ ಇದೆ.